ಇವ್ರ ಬಗ್ಗೆ ಹೇಳಕ್ಕಾಗಲ್ಲ ನೋಡಿ. ಇವ್ರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಇದಾಗಿರ್ಬೇಕು ಅಂತ ಹೇಳ್ಕೊಟ್ಟಿಟ್ಟು ಇವನ್ ಲವ್ ಎಲ್ಲ ಸೇಮ್ ನಮ್ಮ ತಂದೆನೆ. ಇವನು ರಾಜ್ಕುಮಾರ್ ತರ ಇದ್ರು ಅವರು. ಅಂದ್ರೇನೆ ಸ್ವಲ್ಪ ನೋವಾಗುತ್ತೆ ಜಾಸ್ತಿ ಅಲ್ವಾ ಮಕ್ಳಿಗೆ. ಅದಕ್ಕೋಸ್ಕರ ನಮ್ಮ ತಂದೆದು ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ಹೋಗಿದ್ದೆ, ಹೋದ್ವಿ, ಹೋಟ್ಲಿಗೆ ಹೋಗಿದ್ವಿ, ಎಲ್ಲ ಕೇಕ್ ಕಟ್ ಮಾಡಿದ್ವಿ. ನೀವು ವಿಡಿಯೋ ನೋಡ್ಕೊಂಡು ಹೇಳ್ಬೋದು ಎಲ್ಲಪ್ಪ ಕೇಕ್ ಎಲ್ಲ ಕಟ್ ಮಾಡಿದ್ರು ಅಪ್ಪನ್ನೇ ತೋರಿಸ್ಲಿಲ್ಲ ಅಂತ. ಬನ್ನಿ ಇವಾಗ ನಮ್ಮ ಅಪ್ಪನ್ನ ತೋರಿಸ್ತೀನಿ ಯಾರು ಏನು ಅಂತ. ಇವರೇ ನನ್ನ ತಂದೆ, ನನ್ನ ದೇವರು. ಇವ್ರ ಬಗ್ಗೆ ಹೇಳಕ್ಕಾಗಲ್ಲ ನೋಡಿ. ಇವ್ರೆ ಯಾಕೆಂದ್ರೆ ನನಗೆ ಮಾಡಬಾರ್ದು ಈ ವಿಡಿಯೋ ಅನ್ಕೊಂಡಿದ್ದೆ. ಅವ್ರ ಬರ್ಡೇ ಬಂತಲ್ಲ, ನೆನಪಾಗೋಯ್ತು. ಅದಕ್ಕೆ ನಿಮ್ಗೆಲ್ಲ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡೋಕ್ಕೆ ನಮ್ಮ ತಂದೆ ತುಂಬ ಲಕ್ಷಣ, ನೋಡೋದಕ್ಕೆ ರಾಜ್ಕುಮಾರ್ ಥರ ಇದ್ರು ಅವರು. ಆವ ಭಾವ ಎಲ್ಲನೂ ಮಾತಾಡೋದು ತುಂಬ ಗಡುಸು ಧ್ವನಿ, ಆದರೆ ಮನಸ್ಸು ಮಾತ್ರ ತುಂಬ ಮೃದು. ಅವ್ರ ಮಾತು ತುಂಬ ಕೋಪ. ಅವ್ರ ಹೆಸರು ತಕ್ಕಾಗಿ ಶಿವು ಅಂತ ಅವ್ರ ಹೆಸರು. ತುಂಬ ಕೋಪ ಅವರಿಗೆ. ಏನಂದ್ರು ನಿಮಿಷ, ಯಾಕೆಂದ್ರೆ ಅಪ್ಪ ಅಮ್ಮ ಅಂತ ಅಂದ್ರೇನೆ ಸ್ವಲ್ಪ ನೋವಾಗುತ್ತೆ ಜಾಸ್ತಿ ಅಲ್ವಾ ಮಕ್ಕಳಿಗೆ. ಅದಕ್ಕೋಸ್ಕರ ಹಾಗೆ ನನ್ನ ಜೊತೆ ಯಾವಾಗಲೂ ಇದ್ದಾರೆ ಅವರು. ಯಾಕೆಂದರೆ ಅವರು ಒಂದೊಂದು ಮಾಡಿರೋದು ಮರೆಯೋಕ್ಕಾಗಲ್ಲ. ಯಾಕೆಂದರೆ ನಾನು ಹೈಸ್ಕೂಲ್ ಸೇರಿದ್ದೆ. ಆವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಸಾಯಂಕಾಲದೊತ್ತು ಆಫೀಸ್ ಮುಗಿಸ್ಕೊಂಡು ಬಂದ್ಬಿಡೋರು. ಅಲ್ಲೊಂದು ಬ್ರಾಹ್ಮಿಣ್ಸ್ದು ಹೋಟ್ಲಿತ್ತು. ನನಗೆ ಗೋಲಿ ಬಜ್ಜಿ ಅಂದರೆ ತುಂಬ ಇಷ್ಟ. ವೆಯ್ಟ್ ಮಾಡ್ಕೊಂಡು ಕೂತಿರೋರು ನನಗೆ, ಅವಳಿಗೆ ಇಷ್ಟ ಕೊಡ್ಸೋಣ ಅಂತ. ನನ್ನ ಸ್ಕೂಲು 4:15 ಒಂದೊಂದ್ಸಲಿ ಬಿಡೋದು. ಬಂದುಬಿಟ್ಟು ಕಾಯ್ಕೊಂಡು ಮಳೆ ಬರಲಿ ಏನೇ ಬರಲಿ ಕರ್ಕೊಂಡೋಗಿ ತಿನ್ನಿಸ್ಬಿಟ್ಟು ಕರ್ಕೊಂಬರೋರು. ಅದು ಇದು ಮಾತಾಡಿಕೊಂಡು ಬರ್ತಾಯಿದ್ವಿ. ಯಾಕೆಂದರೆ ತುಂಬ ಅಟ್ಯಾಚ್ಮೆಂಟು ನನಗೆ, ಅಪ್ಪನಿಗೆ ತುಂಬ ಅಟ್ಯಾಚ್ಮೆಂಟು. ಆಮೇಲೆ ಆಫೀಸ್ಗೆ ಹೋಗೋರು ಅವರು. ಆಫೀಸ್ಗೆ ಹೋಗಿ ಏನಾದ್ರು ಮದುವೆ ಗಿದ್ವೆ ಇದ್ದರೆ ಲೇಟಾಗಿ ಬರೋರು ನೈಟು. ನಾನು ಮಲ್ಕೊಂಡ್ಬಿಡ್ತಾಯಿದ್ದೆ. ಸ್ವೀಟ್ ಅಂದರೆ ನನಗಿಷ್ಟ. ಮಲಗಿದಾಗ ಬಂದು ಎಬ್ಬಿಡ್ಸ್ಬಿಟ್ಟು ತಿನ್ಸೋರ್ಗೂ ಬಿಡ್ತಾ ಇರಲಿಲ್ಲ. ಒಂದು ಸ್ವಲ್ಪ ತಿನ್ನು ಅಂದ್ಬಿಟ್ಟು ತಿನ್ನಿಸ್ಬಿಟ್ಟು ಮಲಗಿಸೋರು. ಆಮೇಲೆ ಇವಾಗ ವೆದರು ಇವಾಗ ಕೋಲ್ಡ್ ಬರಲಿ, ಚಳಿಗಾಲ ಬಂದಾಗ ಆಮೇಲೆ ವಾಟ್ರ್ ಮೆಲನ್ ತರೋರು ಮನೆಗೆ. ವಾಟ್ರ್ ಮೆಲನ್ ಅಂತಂದರೆ ನನಗೆ ಸ್ವಲ್ಪ ಕೋಲ್ಡ್ ಆಗಲ್ಲ. ಅದಕ್ಕೆ ಅದನ್ನು ಹಚ್ಚಿ ಅದಕ್ಕೆ ಪೆಪ್ಪರ್ ಹಾಕಿ ಸಾಲ್ಟ್ ಹಾಕಿ ಎಲ್ಲ ಕೊಡೋರು ನನಗೆ, ತಿನ್ನಮ್ಮ ಇದು ಮಾಡಿಕೊಂಡು ಅಂತ. ಇವಾಗೂ ಅಷ್ಟೇ, ನನ್ನ ಮದುವೆ ಆದಮೇಲೆ ಏನಾದ್ರು ಫೋನ್ ಮಾಡಿದಾಗ ಅಲೋ ಅಂದರೆ ಸಾಕು, ಟಕ್ಕನ್ ಗೊತ್ತಾಗ್ಬಿಡೋದು ಅವ್ರಿಗೆ. ಕೋಲ್ಡ್ ಆಗಿದೆಯಾ, ಜಾಸ್ತಿ ನೀರಲ್ಲಿ ಆಡ್ದ, ಅದು ಇದು ಅಂತ ಹೇಳಿ ಹುಷಾರು, ಆರೋಗ್ಯ ನೋಡ್ಕೊ, ಹಂಗೆ ಹಿಂಗೆ ಅಂತ ತುಂಬ ಹೇಳೋರು ನನಗೆ. ಏಕೆ ಅಂದರೆ ಅವ್ರನ್ನ ಒಂದೆರಡು ವಿಚಾರದಲ್ಲಿ ಮಿಸ್ ನನಗೆ ವರ್ಷ ಬಂದರೆ ಅವರಿಲ್ಲ ಅನ್ಸೋದೇ ಇಲ್ಲ. ಯಾಕೆಂದರೆ ನಾವು 3 ಜನ ಇರೋದ್ರಿಂದ ಫೋನ್ ಮಾಡ್ಕೊಂಡ್ಬಿಡ್ತೀವಿ. ಇವತ್ತು ಅಣ್ಣನ ಬರ್ತಡೇ ಅಲ್ವಾ, ನೀನು ಕೇಕ್ ತಗೊಂಬ, ನೀನು ಸೆಲೆಬ್ರೇಷನ್ ಮಾಡೋಣ ಅಂತ. ನಮ್ಗೆ ಅದು ಒಂಚೂರು ಇಲ್ಲ. ಯಾಕೆಂದರೆ ನಮ್ಮ ಉಸಿರಲ್ಲಿ ಬೆರ್ತೋಗಿದ್ದಾರೆ ಅವರು. ನಾವು ಯಾವತ್ತೂ ಅವರಿಲ್ಲ ಇದಿಲ್ಲ ಅಂದ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್. ಏನಾದರೂ ನಮ್ಮ ಮನೇಲಿ ಆಗಲಿ ಸಂದರ್ಭ, ನಾವೆಲ್ಲ 3 ಜನ. ನಮ್ಮಪ್ಪ ಹೇಳ್ತಾಯಿದ್ರು, ಏನೇ ಕಷ್ಟ ಬರಲಿ 3 ಜನ ಒಂದಾಗಿರಬೇಕು, ಯಾವ್ದು ದುಡ್ಡು ಕಾಸು ಒಳಗೆ ಜಗಳ ಆಡಬಾರ್ದು, ಇದು ಮಾಡಬಾರ್ದು ಅಂತ. ಹಾಗೆ ಇದ್ದೀವಿ. 3 ಜನದ ಮೇಲೆ ಯಾರ ದೃಷ್ಟಿನೂ ತಾಕದೇ ಇರಲಿ. ಯಾಕೆಂದರೆ ನಮಗೆ ನಾವೇ ಎಲ್ಲನೂ. ಇವಾಗ ಏನೇ ಒಂದು ಸಪೋರ್ಟ್ ಆಗಲಿ ಇದಾಗಲಿ, ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಇದಾಗಿರಬೇಕು ಅಂತ ಹೇಳ್ಕೊಟ್ಟೋದೇ ನಮ್ಮಪ್ಪ ಅಮ್ಮ. ಅದನ್ನು ನಿಮ್ಮ ಫ್ಯಾಮಿಲಿರು ರೂಢಿಸ್ಕೊಳ್ಳಿ, ಎಲ್ಲ ಮಾಡಿ ಇದು ಮಾಡಿಕೊಂಡು. ನಾನು ತುಂಬ ಮಿಸ್ ಮಾಡ್ಕೊಳ್ಳೋದು ಏನು ನಮ್ಮ ಅಪ್ಪನಲ್ಲಿ ಅಂದರೆ, ಮನೆಗೆ ಹೋಗಿದ ತಕ್ಷಣ ನಾನು ಬರ್ತೀನಿ ಅಂದರೆ ಸಾಕು, ಅಲ್ಲಿ ಮೇಲೆ ನಮ್ಮದು ಮಾಡಿ ಮನೆ, ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರೋರು ನನಗೆ. ಬಂದ್ಲಾ, ಬಿಸಿಲು ಎಲ್ಲ ನಡ್ಕೊಂಡ ಅಂತ ವೆಯ್ಟ್ ಮಾಡೋರು. ಆಮೇಲೆ ಯಾವಾಗಲೂ ನಾನು ಅವ್ರ ಜೊತೆ ಹೋದ್ರೆ ಬಿಡ್ತಾ ಇರಲಿಲ್ಲ ಕೈ, ಯಾವಾಗಲೂ ಹಿಂಗೆ ಹಿಡ್ಕೊಂಡಿರೋರು. ಅದು ಮಿಸ್ ಮಾಡ್ಕೊಳ್ತೀನಿ. ಯಾಕೆ ನನಗೆ ಇಷ್ಟು ದುಃಖ ಆಗ್ತಾಯಿದೆ ಅವ್ರ ಬಗ್ಗೆ ಅಂತಂದರೆ, ಬೈಸ್ಕೊಂಡಿರೋದೆಲ್ಲ ನಾನೇ ಜಾಸ್ತಿ. ನಮ್ಮ ಅಪ್ಪನ ಕೈಲಿ ಬಡಿಸ್ಕೊಂಡಿರೋದು ನಾನೇ, ಬೇಯಿಸ್ಕೊಂಡಿರೋದು ನಾನೇ. ಯಾಕೆ ನನಗೆ ಅವ್ರ ಮೇಲೆ ಅಷ್ಟು ಪ್ರೀತಿ ಅಂದರೆ, ನನಗೆ ತುಂಬಾ ಅವರು ಏನಂದರೆ ಹೇಳೋದ್ರಲ್ಲಾಗಲಿ ಏನೇ ಒಂದು ಮಾಡಿದ್ದಾರೆ ಅಂತಲ್ಲ, ನನಗೆ ಬುದ್ಧಿವಾದ, ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು ಇಷ್ಟು ವರ್ಷ ಮದುವೆ ಆದ್ರೂ ನನ್ನ ಮನೆಗೆ ಬಂದು ಒಂದು ವಾರಕ್ಕೊಂದ್ಸಲ ನಾನು ನೋಡಿಕೊಂಡು ಕಾಸು ಕೊಟ್ಟು, ಏನಮ್ಮ ಆರೋಗ್ಯ ನೋಡ್ಕೊ, ತಿನ್ನು, ಇದು ಮಾಡು ಅಂತ ಹೋಗೋರು. ಅದಲ್ಲ ನನಗೆ. ಅವರು ನನಗೆ ಬೆನ್ನೆಲುಬಾಗಿ ಇರ್ತಾರೆ ಮುಂದೇನು.
ಏನೋ ಒಂದು ಕಾಯಿಲೆ ಬಂದು ವರ್ಷಾನುಗಟ್ಲೆ ಮಲ್ಕೊಂಡು ಹೋಗಿದ್ರೆ ಬೇಜಾರಾಗ್ತಿರ್ಲಿಲ್ಲ. ಸಡನ್ನಾಗಿ ಅದು ಹೇಳೋಕ್ಕಾಗಲ್ಲ. ನಿಮಗೆ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ಏನಾಗಿತ್ತು ಏನು ಅಂತ ಹೇಳ್ತೀನಿ. ಯಾಕೆಂದರೆ ಇವಾಗಿದ್ದವರು ನಾಳೆ ಇಲ್ಲ, ಆ ಥರ ನನ್ನ ಲೈಫಲ್ಲಿ ಆಗೋಯ್ತು. ಅದಕ್ಕೋಸ್ಕರ ಅದು ಮರೆಯೋದು ತುಂಬ ಕಷ್ಟ ಆಗಿದೆ. ಆಮೇಲೆ ಮರ್ತಿರ್ತೀನಿ, ಸುಮ್ಮನೆ ಇರ್ತೀನಿ. ಹಬ್ಬ ಬಂದಾಗ ಆಚೆ ಅಪ್ಪ ಮಕ್ಕಳು ಎಲ್ಲ ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ನೆನಪು ಬರುತ್ತೆ. ಏಕೆಂದರೆ ಮನೆಗೆ ಬಂದುಬಿಟ್ರೆ ಪಾರ್ಕ್ ಹೋಗ್ತಾ ಇದ್ವಿ, ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಬರೋರು ನನ್ನ ಮಕ್ಳಿಗೆ ಟ್ಯೂಷನ್ ಕರ್ಕೊಂಡು ಹೋಗ್ತಾ ಇದ್ದೆ, ಗೊತ್ತು ಟೈಮಿಂಗ್ಸ್ ಗೊತ್ತು. ಬಂದುಬಿಟ್ಟು ನನಗೋಸ್ಕರ ವೆಯ್ಟ್ ಮಾಡ್ತಾ ಇರೋರು, ಬಂದು ಏನಾದರೂ ಕೊಡಿಸಿ ಏನಾದರೂ ತಿನ್ನಿಸಿ ಏನಮ್ಮ ಹೇಗಿದೆಯಾ ಏನು ಅಂತ ಹೇಳ್ಬಿಟ್ಟು ನೋಡ್ಬೇಕು. ಅವರು ವಾರಕ್ಕೆ ಒಂದ್ಸಲಿ ಅದು ನನ್ನ ನೋಡಬೇಕು, ನೋಡಿಕೊಂಡು ಹೋಗ್ತಾಯಿದ್ರು. ಅದೆಲ್ಲ ಮಿಸ್ ಆಗುತ್ತೆ ತುಂಬಾ. ಯಾಕೆಂದರೆ ನಾನು ಒಂದು ಅದೃಷ್ಟ ಮಾಡಿದ್ದೀನಿ. ಎಲ್ಲರೂ ಅಂತಾರೆ ಅಯ್ಯೋ ನೀನು ಅದೃಷ್ಟ, ಯಾಕೆ ಅಂದರೆ ನಮ್ಮಪ್ಪ ನನ್ನ ಮದುವೆ ಮಾಡಿದರು, ನನ್ನ ಮಕ್ಕಳನ್ನ ನೋಡಿದರು. ಅದು ನನಗೆ ಹೇಳ್ಕೊಳ್ದೇ ಇರೋ ಅಷ್ಟು ಖುಷಿ ಫ್ರೆಂಡ್ಸ್. ಯಾಕೆಂದರೆ ಕೆಲವ್ರದ್ದು ನೋಡಿದ್ರೆ ನಂದೇ ಬೆಸ್ಟಪ್ಪ, ನಾನು ಇಷ್ಟ ಅದು ನಾನು ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಯಾವ ಟೈಮಲ್ಲೂ ಜೊತೆಗಿರೋ ಜೀವ ಎಂದಿಗೂ ಜೀವಂತ ಅಂದಂಗೆ ಅವರು ಇಲ್ಲಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಅವರು ನನಗೆ ದೇವರು, ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಅವ್ರ ಋಣನ ನಾನು ತೀರ್ಸೋಕ್ಕೆ ಆಗಲ್ಲ. ಯಾಕೆಂದರೆ ನಮಗೆ ಜನ್ಮ ಕೊಟ್ಟಿದ್ದಾರೆ. ಅವ್ರು ಏನೇ ಅನ್ನಲಿ ಬಿಡಲಿ, ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು ಒಂದೇ ಮಾತು, ತಂದೆ ತಾಯಿ ಅವ್ರೇನೇ ಅನ್ಬೋದು. ಯಾಕೆಂದರೆ ನಮಗೆ ಜನ್ಮ ಕೊಟ್ಟಿರ್ತಾರೆ ಅವರು. ನೀವು ಅನ್ಕೋಬೋದು ಹಂಗಂತಾರೆ ಹಿಂಗಂತಾರೆ ಅಂತ, ಅನ್ಲಿ, ಅವ್ರಿಗೆ ಅನ್ನಕ್ಕೆ ಇರೋದು, ಇನ್ಯಾರಿಗೂ ಅನ್ನಕ್ಕಾಗಲ್ಲ. ನಮಗೆ ಅಂದ್ಕೊಳ್ಳಿ, ನಾವು ಸಹಿಸ್ಕೊಂಡು ಹೋಗಬೇಕು. ಅವ್ರ ಮೇಲೆ ಹೇಳಬಾರ್ದು, ನಾವು ದೂಷಣೆ ಮಾಡಬಾರ್ದು. ಅವ್ರು ದೊಡ್ಡವರು, ಏನೇ ಮಾಡಲಿ ಅನ್ನಲಿ ನಾವು ಅವ್ರಿಗೇನು ಹೇಳಬಾರ್ದು. ಆಯ್ತಪ್ಪ ಮಾಡ್ತೀನಿ, ಆಯ್ತಮ್ಮ ಮಾಡ್ತೀನಿ ಅಂತ ಅನ್ಬೇಕು ಅಷ್ಟೇ. ನಾವು ಅವ್ರ ಋಣನಂತೂ ಈ ಜನ್ಮದಲ್ಲಿ ತೀರ್ಸೋಕ್ಕೆ ಸಾಧ್ಯ ಇಲ್ಲ, ಇಷ್ಟು ತೀರ್ಸೋಕ್ಕಾಗಲ್ಲ. ಈ ಥರ ಮಾಡೋದ್ರಿಂದ ಆದ್ರೂ ನಾವು ಇಷ್ಟಾದ್ರೂ ಅವ್ರ ಕಾಲು ಧೂಳಿಗೂ ಸಮ ಇರಲ್ಲ. ಆದ್ರೂ ಏನೋ ಒಂದು ಮಾಡಬೇಕು. ಅದಕ್ಕೋಸ್ಕರ ನನಗೆ ತುಂಬ ಅವತ್ತಿಂದ ಹೇಳೋಣ, ಇದು ಮಾಡೋಣ, ನನ್ನ ಮನಸ್ಸಿನ ಮಾತು ಯಾಕೋ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ನೀವು ಅನ್ಕೋಬೋದು ಒಬ್ಬರು ಹೋದರೆ ಲೈಫಲ್ಲಿ ಅವ್ರ ಥರ ಯಾರನ್ನ ಬರ್ತಾರೆ ಅನ್ಕೋಬೋದು. ಆದರೆ ನನಗೆ ಇವರು ಹೋಗಿದ್ದು ತಕ್ಷಣ ಇವನು ಬಂದಿದ್ದಾನೆ ನನ್ನ ಲೈಫಲ್ಲಿ. ಇವನು ಆ್ಯಟಿಟ್ಯೂಡು, ಇವನು ಲವ್ವು ಎಲ್ಲ ಸೇಮ್ ನಮ್ಮ ತಂದೆನೇ. ಇವನು ಮಾಡೋದು, ಇವನು ಎಲ್ಲೂ ಒಂದು ನಿಮಿಷ ನಾನು ಬಿಟ್ಟಿರಲ್ಲ ಫ್ರೆಂಡ್ಸ್. ಎಲ್ಲ ಹೋಗ್ಲಿ ಬರಲಿ ಬರ್ತಾನೆ. ಅದಕ್ಕೆ ಇವನು ನನಗೆ ತಂದೆ ಅಂತ ನಾನು ಹೇಳ್ತೀನಿ. ಇವನ್ನ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಎಮೋಷ್ನಲ್ ತಡೆಯೋಕ್ಕಾಗಲ್ಲ, ತುಂಬ ಅಳು ಬಂತು. ಅದಕ್ಕೋಸ್ಕರ ನಿಮ್ಮಪ್ಪ ಅಮ್ಮ ಜೊತೆಲಿದ್ದರೆ ಇದ್ದಾಗಲೇ, ಹೋದ್ಮೇಲೆ ನೀವು ಚಿನ್ನದ ದಾರ ಮಾಡ್ಸಾಕಿ ಏನೇನು ಮಾಡ್ಸಾಕ್ರೆ ಬರಲ್ಲ. ಅದು ಇದ್ದಾಗಲೇ ಒಂದು ಬರ್ತಡೇ ಆಗಲಿ, ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೂ ಏನೋ ಖುಷಿಯಾಗಿ ಆದಾಗ ಹೋಗಿ ಎಲ್ಲೋ ಇರ್ತೀರ, ಹೋಗಿ ನೋಡ್ಕೊಂಬನ್ನಿ. ಅಪ್ಪ ಅಮ್ಮನ ಆರೋಗ್ಯ ವಿಚಾರಿಸ್ಕೊಳ್ಳಿ. ಆದಾಗ ಫೋನ್ ಮಾಡಿ ಮಾತಾಡಿ. ಅದೇ ಫ್ರೆಂಡ್ಸ್ ಬರೋದು. ಹೋದ್ಮೇಲೆ ನೀವು ಏನೇ ಮಾಡಿದ್ರು ಆ ವಸ್ತುಗೆ ಬೆಲೆ ಕಟ್ಟೋಕ್ಕೂ ಆಗಲ್ಲ, ನೀವು ತಿರ್ಗಾ ತರೋಕ್ಕೂ ಆಗಲ್ಲ. ಆ ಸ್ಥಾನಕ್ಕೆ ಯಾರು ಬರೋಕ್ಕೆ ಸಾಧ್ಯವೂ ಇಲ್ಲ. ನನ್ನಪ್ಪ, ಯಾಕೆಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರದ್ದು ಬಗ್ಗೆ ಹೇಳ್ತೀನಿ. ಅವ್ರು ಹೇಗೆ ಬೆಳೆದು ಬಂದಿದ್ದ ಹಾದಿ ಏನು ಬೇಕು, ನಿಮಗೆ ಇಂಟ್ರೆಸ್ಟ್ ಇದ್ದು ಕೇಳ್ತೀವಿ ಅಂದರೆ ನಾನು ಹೇಳ್ತೀನಿ ಫ್ರೆಂಡ್ಸ್, ಆಯಿತಾ? ಅವ್ರು ಯಾವಾಗಲೂ ನನ್ನಲ್ಲಿ ಸ್ಥಿರವಾಗಿರ್ತಾರೆ. ನೀವು ಅನ್ಕೋಬೋದು ಏನಪ್ಪ ಹಿಂಗಂತಾರೆ ಅಂತ. ನಾನೇನಾದ್ರು ನೊಂದ್ಕೊಂಡು ಏನಾದ್ರು ಹತ್ಕೊಂಡು ಏನಾದ್ರು ಮಲ್ಕೊಂಡ್ರೆ ರಾತ್ರಿ ನನ್ನ ಕನಸಿಗೆ ಬಂದುಬಿಡ್ತಾರೆ. ನೀವು ನಂಬ್ತಿರಲ್ವ ಗೊತ್ತಿಲ್ಲ, ನಾನು ತುಂಬ ಅಟ್ಯಾಚ್ಮೆಂಟು. ಆಮೇಲೆ ಏನಾರು ಇದಂದರೆ ದೊಡ್ಡವ್ರು ಹೇಳೋರು, ನಾವೇನಾದ್ರು ನೆನೆಸ್ಕೊಂಡು ಇದು ಮಾಡ್ಕೊಂಡ್ರೆ ಚಿಟ್ಟೆ ಥರ ಬರ್ತಾರೆ, ಅಲ್ಲಿ ಕೂತಿರ್ತಾರೆ ಅಂತ. ಬೇಕಾದ್ರೆ ಅವ್ರ ಪೂಜೆ ಅದು ಏನಾರು ಆಗ್ಬೇಕಾದ್ರೆ ನಾನು ಬೇಕಾದ್ರೆ ತೋರಿಸ್ತೀನಿ. ಬಂದು 2 ದಿನ 3 ದಿನ ಇರ್ತಾರೆ, ಕೂತಿರ್ತಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್ ತುಂಬ ನೋವು. ಯಾಕೆಂದರೆ ಜಾಸ್ತಿ ವರ್ಷ ಇದ್ದು ಏನೋ ಹುಷಾರಿಲ್ದಿರ ಮಲ್ಕೊಂಡಿದ್ರೆ ಓಕೆ, ಸಡನ್ನಾಗಿ ಈ ಥರ ಆಗ್ಬಿಟ್ರೆ ತುಂಬ ಇದಾಗುತ್ತೆ. ಪ್ರೀತಿ ಯಾವಾಗೂ ಜಾಸ್ತಿ ಪ್ರೀತಿ ಕೊಡೋರನ್ನ ದೇವರು ಜಾಸ್ತಿ ದಿನ ಇಡಲ್ಲ ಅಂತಾರಲ್ಲ, ಅದಕ್ಕೆ ಉದಾಹರಣೆ ನಾನೇ. ಏನಾದರೂ ಒಂದು ಇಷ್ಟಪಡಲಿ, ಇದ್ದಾರೆ ನನಗೆ. ಹಸ್ಬೆಂಡು ಚೆನ್ನಾಗಿ ನೋಡ್ಕೋತಾರೆ, ಮಕ್ಕಳು ಚೆನ್ನಾಗಿ ನೋಡ್ಕೋತಾರೆ. ನನ್ನ ತಮ್ಮ ಅಂತೂ ನಮ್ಮಪ್ಪ ಗಿನ್ನ ಹೆಚ್ಚು. ಆದರೂ ಅವರು ರೇಗಾಡ್ತಾ ಇದ್ದಿದ್ದು, ಬೈತಾ ಇದ್ದಿದ್ದು, ಗದುರ್ತಾ ಇದ್ದಿದ್ದು, ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ. ತುಂಬ ಕೋಪ.
ತುಂಬ ಕೋಪ ಅಂತಂದರೆ ಈಗಲೂ ಎದುರ್ಕೊಳ್ತಾ ಇದ್ರೆ ಅವ್ರ ಮುಂದೆ ನಿಂತ್ಕೊಳಕ್ಕೆ ನಾವು 3 ಜನನು. ನಾನೇ ಸ್ವಲ್ಪ ಮಾತಾಡ್ತಾ ಇದ್ದಿದ್ದು ಹಂಗಲ್ಲ ಹಿಂಗೆ ಅಂತ. ಅವರಿಬ್ಬರು ತುಂಬ ಎದುರ್ಕೊಡೋರು. ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಫೋನ್ ಬಂದಾಗ ಅಯ್ಯೋ ಮಾತಾಡಬಾರ್ದಾ ಎತ್ಕೊಂಡು ಅನಿಸುತ್ತೆ. ಅದು